ದ್ರೌಪದಿ ಬೆಂಕಿಯಿಂದ ಜನಿಸಿ ಪಂಚ ಪಾಂಡವರನ್ನು ಮದುವೆಯಾದರೂ ಸಹ ಪುರಾಣದಲ್ಲಿ ಬರುವಂತಹ ನಿತ್ಯ ಕನ್ಯೆಯರಲ್ಲಿ ದ್ರೌಪದಿ ಹೆಸರಿರುವುದಾದರೂ ಯಾಕೆ, ದ್ರೌಪದಿಯು ಪಂಚ ಪಾಂಡವರನ್ನು ಮದುವೆಯಾಗಿದ್ದಾದರೂ ಯಾಕೆ ಎಂಬುವ ದ್ರೌಪದಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದ್ ನೋಡಕ್ಕೂ ಫಸ್ಟ್ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಮರಿದೇನೆ ಒಂದು ಲೈಕ್ ಅಂಡ್ ಶೇರ್ ಅನ್ನೋದನ್ನ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋವು ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ದ್ರೌಪದಿಯ ಕಥೆ ಶುರುವಾಗುವುದು ಪಾಂಚಾಳ ದೇಶದಿಂದ. ಅರ್ಜುನನು ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರ ಆದೇಶದಂತೆ ಪಾಂಚಾಳ ದೇಶದ ಅರ್ಧ ಭಾಗವನ್ನು ಗೆದ್ದು ಹಾಗೆ ಗೆದ್ದಂತಹ ಪಾಂಚಾಳ ದೇಶದ ಅರ್ಧ ಭಾಗವನ್ನು ತನ್ನ ಗುರುಗಳಿಗೆ ಒಪ್ಪಿಸುತ್ತಾನೆ. ದ್ರೋಣಾಚಾರ್ಯರಿಂದ ತನ್ನ ಅರ್ಧ ರಾಜ್ಯವನ್ನು ಕಳೆದುಕೊಂಡಂತಹ ದ್ರೌಪದನು ಬಹಳ ಅವಮಾನಕ್ಕೆ ಒಳಗಾಗುತ್ತಾನೆ. ದ್ರೌಪದ ತನಗೆ ಆದಂತಹ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ಆದರೆ ದ್ರೌಪದನಿಗೆ ಮಕ್ಕಳಿರುವುದಿಲ್ಲ. ಆಗ ದ್ರೌಪದನು ಯಾಗ ಮಾಡಿ ತನ್ನ ಒಂದು ಗಂಡು ಮಗುವನ್ನು ಪಡೆಯಲು ನಿರ್ಧರಿಸುತ್ತಾನೆ. ಅದರಂತೆ ಒಂದು ಬ್ರಹ್ಮಾಂಡವಾದಂತಹ ಯಾಗವನ್ನು ಶುರು ಮಾಡುತ್ತಾನೆ. ಹಾಗೆ ದ್ರೌಪದನು ಶುರು ಮಾಡಿದಂತಹ ಯಾಗದ ಬೆಂಕಿಯಿಂದ 21ನೆಯ ದಿನ ದ್ರೋಣಾಚಾರ್ಯರ ತಲೆಯನ್ನು ಕತ್ತರಿಸುವಂತಹ ಮಗುವು ಜನಿಸುತ್ತದೆ. ಅವನೇ ದೃಷ್ಟದ್ಯುಮ್ನ. ದ್ರೌಪದಿಗೆ ತನಗೊಂದು ಗಂಡು ಸಂತಾನ ಸಿಕ್ಕಿತೆಂದು ಬಹಳ ಖುಷಿಯಿಂದ ಇರುತ್ತಾನೆ. ಆಗ ಅಲ್ಲಿ ಯಾರೂ ಸಹ ಊಹಿಸದ ಹಾಗೆ ಆ ಬೆಂಕಿಯಿಂದ ದ್ರೌಪದಿಯು ಜನಿಸುತ್ತಾನೆ. ಗಂಡು ಸಂತಾನಕ್ಕಾಗಿ ಯಾಗ ಮಾಡಿ ಗಂಡು ಸಂತಾನವನ್ನು ಪಡೆದಂತಹ ದ್ರೌಪದನಿಗೆ ಇನ್ನೊಂದು ಹೆಣ್ಣು ಮಗು ಜನಿಸಿದ್ದನ್ನು ಬಹಳ ಆಶ್ಚರ್ಯವಾಗಿ ನೋಡುತ್ತಿರುತ್ತಾನೆ. ಆದರೆ ಅಲ್ಲಿದ್ದಂತಹ ಯಾರಿಗೂ ಸಹ ತಿಳಿದಿರುವುದಿಲ್ಲ ಕುರುಕ್ಷೇತ್ರ ಯುದ್ಧಕ್ಕೆ ಹಾಗೂ ಕೌರವರ ಸರ್ವನಾಶಕ್ಕೆ ಕಾರಣವಾದವರ ಜನನವೆಂದು. ಕೆಲವು ವರ್ಷಗಳ ನಂತರ ದ್ರೌಪದನು ತನ್ನ ಮಗಳಾದ ದ್ರೌಪದಿಗೆ ಮದುವೆ ಮಾಡಲು ನಿರ್ಧರಿಸುತ್ತಾನೆ. ದ್ರೌಪದಿಯ ಸ್ವಯಂವರದ ವಿಷಯವು ಹಸ್ತಿನಾಪುರದ ದುರ್ಯೋಧನಿಗೆ, ಅಂಗರಾಜ್ಯದ ಕರ್ಣನಿಗೆ ಹಾಗೂ ಹಲವಾರು ರಾಜರುಗಳಿಗೆ ದ್ರೌಪದಿಯ ಸ್ವಯಂವರದ ವಿಷಯವು ತಿಳಿಯುತ್ತದೆ. ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲರೂ ಸಹ ಭಾಗವಹಿಸುತ್ತಾರೆ. ಅದೇ ಸಮಯಕ್ಕೆ ಮಾರು ವೇಷದಲ್ಲಿದ್ದಂತಹ ಪಾಂಡವರು ಸಹ ದ್ರೌಪದಿಯ ಸ್ವಯಂವರ ನಡೆಯುವ ಸ್ಥಳಕ್ಕೆ ಬಂದು ಸೇರುತ್ತಾರೆ. ಸ್ವಯಂವರದ ಷರತ್ತಿನಂತೆಯೇ ಅಲ್ಲಿದ್ದಂತಹ ಬಿಲ್ಲು ಬಾಣದಿಂದ ಮೀನಿನ ಕಣ್ಣನ್ನು ಗುರಿ ನೋಡಿ ಹೊಡೆಯಬೇಕು. ಆದರೆ ಅಲ್ಲಿದ್ದಂತಹ ಯಾವ ವೀರರಿಂದಲೂ ಸಹ ಸ್ವಯಂವರದ ಬಿಲ್ಲನ್ನು ಸ್ವಲ್ಪವೂ ಸಹ ಮೇಲೆತ್ತಲು ಸಾಧ್ಯವಾಗುವುದಿಲ್ಲ. ದುರ್ಯೋಧನನು ಸಹ ಬಹಳ ಪ್ರಯತ್ನಿಸುತ್ತಾನೆ. ಆದರೆ ದುರ್ಯೋಧನನಿಂದಲೂ ಸಹ ಬಿಲ್ಲನ್ನು ಸ್ವಲ್ಪವೂ ಮೇಲೆತ್ತಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಕರ್ಣನು ಆ ಬಿಲ್ಲನ್ನು ಮೇಲಕ್ಕೆತ್ತಿ ಮೀನಿನ ಕಣ್ಣಿಗೆ ಗುರಿ ಇಟ್ಟು ಹೊಡೆಯುವಾಗ ದ್ರೌಪದಿಯು ತನಗೆ ಸೂತ ಪುತ್ರನನ್ನು ಮದುವೆಯಾಗುವುದಕ್ಕೆ ಸ್ವಲ್ಪವೂ ಸಹ ಇಷ್ಟವಿಲ್ಲವೆಂದು ಕರ್ಣನನ್ನು ಅವಮಾನಪಡಿಸುತ್ತಾಳೆ. ಆಗ ಅಲ್ಲಿ ಬ್ರಾಹ್ಮಣರ ವೇಷದಲ್ಲಿದ್ದಂತಹ ಅರ್ಜುನನು ಸ್ವಯಂವರದಲ್ಲಿ ಪಾಲ್ಗೊಂಡು ಸ್ವಯಂವರದ ಷರತ್ತನ್ನು ಸಂಪೂರ್ಣಗೊಳಿಸಿ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆಲ್ಲುತ್ತಾನೆ. ಹೀಗೆ ಅರ್ಜುನನು ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದ ನಂತರ ದ್ರೌಪದಿಯೊಂದಿಗೆ ಪಾಂಡವರು ತನ್ನ ತಾಯಿಯಾದಂತಹ ಕುಂತಿದೇವಿಯನ್ನು ನೋಡಲು ಹೋಗುತ್ತಾರೆ. ಕುಂತಿದೇವಿಯು ತನ್ನ ಗುಡಿಸಿನಲ್ಲಿ ಧ್ಯಾನ ಮಾಡುತ್ತಿರುತ್ತಾರೆ. ಭೀಮನು ತನ್ನ ತಾಯಿಯಾದಂತಹ ಕುಂತಿದೇವಿಯ ಬಳಿ ಹೋಗಿ ಅರ್ಜುನನು ದಾನವಾಗಿ ಏನನ್ನು ತೆಗೆದುಕೊಂಡು ಬಂದಿದ್ದಾನೆ ಎಂದು ನೋಡಿ ಎಂದು ಹೇಳುತ್ತಾನೆ. ಕುಂತಿದೇವಿಯು ಪಾಂಡವರು ದಾನವಾಗಿ ಅಥವಾ ಕಷ್ಟಪಟ್ಟು ದುಡಿದು ಏನನ್ನಾದರೂ ತೆಗೆದುಕೊಂಡು ಬಂದರೂ ಸಹ ಅದನ್ನು ಕುಂತಿದೇವಿಯು ತನ್ನ 5 ಜನ ಮಕ್ಕಳಿಗೆ ಸರಿ ಸಮಾನವಾಗಿ ಹಂಚಿಕೊಳ್ಳಿ ಎಂದು ಹೇಳುತ್ತಿರುತ್ತಾರೆ. ಅದರಂತೆ ಕುಂತಿದೇವಿಯು ಅರ್ಜುನನು ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದು ತಂದಿರುವ ವಿಷಯ ಗೊತ್ತಿಲ್ಲದೆ ತನ್ನ 5 ಜನ ಮಕ್ಕಳಿಗೆ ಸರಿ ಸಮಾನವಾಗಿ ಹಂಚಿಕೊಳ್ಳಿ ಎಂದು ಹೇಳುತ್ತಾರೆ. ತಾಯಿಯ ಮಾತನ್ನು ಎಂದಿಗೂ ಮೀರದ ಪಾಂಡವರಿಗೆ ಇದು ಬಹಳ ಧರ್ಮ ಸಂಕಟವಾಗುತ್ತದೆ. ಆಗ ಆ ಸ್ಥಳಕ್ಕೆ ಬಂದಂತಹ ವ್ಯಾಸ ಮುನಿಯು ಪಾಂಡವರು ಹಾಗೂ ಕುಂತಿಯ ಬಳಿ ಇದು ದ್ರೌಪದಿಯ ವಿಧಿ. ಹಿಂದಿನ ಜನ್ಮದಲ್ಲಿ ದ್ರೌಪದಿಯು ಪಡೆದ ವರದಿಂದಾಗಿ ಈ ಜನ್ಮದಲ್ಲಿ ಕುಂತಿ ದೇವಿಯ ಬಾಯಿಯಿಂದ ಇಂತಹ ಮಾತು ಬಂತು ಎಂದು ಹೇಳುವುದರ ಮೂಲಕ ದ್ರೌಪದಿಯ ಹಿಂದಿನ ಜನ್ಮದ ಬಗ್ಗೆ ಹೇಳಲು ಶುರು ಮಾಡುತ್ತಾರೆ. ಹಿಂದಿನ ಜನ್ಮದಲ್ಲಿ ದ್ರೌಪದಿಯು ನಳಾಯಿನಿಯಾಗಿ ಹುಟ್ಟಿರುತ್ತಾರೆ. ನಳಾಯಿನಿಯು ಶಿವನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ. ಶಿವನು ನಳಾಯಿನಿಯ ಕಠಿಣವಾದ ತಪಸ್ಸಿಗೆ ಮೆಚ್ಚಿ ನಳಾಯಿನಿಯ ಮುಂದೆ ಪ್ರತ್ಯಕ್ಷವಾಗಿ ನಳಾಯಿನಿಗೆ ಶಿವನು ಏನು ಹೊರಬೇಕೆಂದು ಕೇಳುತ್ತಾರೆ. ಆಗ ನಳಾಯಿನಿಯು ತಾನು 5 ಗುಣಾಂಶಗಳನ್ನು ಒಳಗೊಂಡಂತವರನ್ನು ಮದುವೆಯಾಗಬೇಕೆಂದು ಹೇಳುತ್ತಾಳೆ. ಶಿವನು ನಳಾಯಿನಿಯು 5 ಜನರನ್ನು ಮದುವೆಯಾಗಬೇಕೆಂದು ಕೇಳುತ್ತಿದ್ದಾಳೆ ಎಂದು ಭಾವಿಸಿ ನಳಾಯಿನಿಗೆ ನೀನು ಮುಂದಿನ ಜನ್ಮದಲ್ಲಿ 5 ಜನರೊಂದಿಗೆ ಮದುವೆಯಾಗುತ್ತೀಯ ಎಂದು ವರ ಕೊಟ್ಟು ಅಲ್ಲಿಂದ ಮಾಯವಾಗುತ್ತಾರೆ. ಆದರೆ ನಳಾಯಿನಿಯು ಕೇಳಿದ್ದು 5 ಗುಣಾಂಶಗಳನ್ನು ಒಳಗೊಂಡಂತಹ ಒಬ್ಬರನ್ನು ಮದುವೆಯಾಗಬೇಕೆಂದು. ಇಂದಿನ ಜನ್ಮದಲ್ಲಿ ದ್ರೌಪದಿಯು ನಳಾಯಿನಿಯಾಗಿ ಜನಿಸಿ ಶಿವನಿಂದ ಪಡೆದ ವರದ ಫಲವಾಗಿ ದ್ರೌಪದಿಯು ಈ ಜನ್ಮದಲ್ಲಿ ಪಂಚ ಪಾಂಡವರನ್ನು ಮದುವೆಯಾಗುತ್ತಿರುವುದಾಗಿ ಪಾಂಡವರ ಬಳಿ ವ್ಯಾಸ ಮುನಿಯು ಹೇಳುತ್ತಾರೆ. ವ್ಯಾಸ ಮುನಿಯ ಮಾತುಗಳನ್ನು ಕೇಳಿದಂತಹ ಪಂಚ ಪಾಂಡವರು ದ್ರೌಪದಿಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ. ದ್ರೌಪದಿ
ದ್ರೌಪದಿಯು ಸಹ ವ್ಯಾಸ ಮುನಿಯರ ಮಾತುಗಳನ್ನು ಕೇಳಿದ ನಂತರ ಪಂಚ ಪಾಂಡವರನ್ನು ಮದುವೆಯಾಗಲು ಒಪ್ಪಿಕೊಂಡರೂ ಸಹ ಪಾಂಡವರು ಹಾಗೂ ದ್ರೌಪದಿಯ ಮನಸ್ಸಿನಲ್ಲಿ ಅಂಜಿಕೆ ಎಂಬುದು ಇರುತ್ತದೆ. ಇದನ್ನು ಗಮನಿಸಿದಂತಹ ವ್ಯಾಸ ಮುನಿಯು ದ್ರೌಪದಿಯು ಪಂಚ ಪಾಂಡವರಲ್ಲಿ ಪ್ರತಿಯೊಬ್ಬರೊಂದಿಗೆ 1 ವರ್ಷ ಹೆಂಡತಿಯಾಗಿರುತ್ತಾರೆ. ಹೀಗೆ ದ್ರೌಪದಿ ಒಬ್ಬರ ಜೊತೆ ಇರುವಾಗ ಉಳಿದ 4 ಜನ ಪಾಂಡವರು ದ್ರೌಪದಿ ಹತ್ತಿರ ಹೋಗುವಂತಿಲ್ಲ. ಹಾಗೆ ಒಂದು ವೇಳೆ ದ್ರೌಪದಿಯ ಬಳಿ ಹೋದರೆ ಆ ಪಾಂಡವರು 1 ವರ್ಷ ವನವಾಸಕ್ಕೆ ಹೋಗಬೇಕಾಗುತ್ತದೆ ಎಂದು ವ್ಯಾಸ ಮುನಿಯು ಹೇಳುತ್ತಾರೆ. ದ್ರೌಪದಿಯು 1 ವರ್ಷ ಒಬ್ಬ ಪಾಂಡವರ ಜೊತೆ ಇದ್ದು 2ನೇ ವರ್ಷ ಇನ್ನೊಬ್ಬರೊಂದಿಗೆ ದ್ರೌಪದಿಯು ಹೋಗುವಾಗ ಹಿಂದೆ ಇದ್ದಂತಹ ಪಾಂಡವರ ನೆನಪೆಂಬುದು ದ್ರೌಪದಿಯು ಮರೆತು ಹೋಗುತ್ತಾರೆ ಎಂದು ವ್ಯಾಸ ಮುನಿಯು ಹೇಳುತ್ತಾರೆ. ಅಲ್ಲದೆ ದ್ರೌಪದಿಗೆ ನಿತ್ಯ ಕನ್ಯೆ ಎಂಬ ವರವೂ ಸಹ ಸಿಗುತ್ತದೆ. ಈ ವರದ ಮೂಲಕ ದ್ರೌಪದಿಯು ಪ್ರತಿದಿನ ಸ್ನಾನ ಮಾಡಿದ ನಂತರ ದ್ರೌಪದಿಗೆ ತನ್ನ ಕನ್ಯತ್ವ ಎಂಬುದು ಮರಳುತ್ತದೆ. ಹೀಗೆ ದ್ರೌಪದಿಯು ತನ್ನ ಹಿಂದಿನ ಜನ್ಮದಲ್ಲಿ ಶಿವನಿಂದ ಪಡೆದಂತಹ ವರದ ಫಲವಾಗಿ ಪಂಚ ಪಾಂಡವರನ್ನು ಮದುವೆಯಾಗುತ್ತಾಳೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊಂತೀನಿ. ಮರಿದ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.